ಒಂದೇ ಓವರ್ನಲ್ಲಿ 2 ವಿಕೆಟ್ ವಿಶ್ವಕಪ್ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದ ವನಿತೆಯರು. ಭಾರತ ತಂಡದ ವನಿತೆಯರಿಗೆ ಬಿಸಿಸಿಐ ನೀಡಿದ ಅರ್ಧ ಶತಕೋಟಿ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ಭಾರತ ತಂಡದ ವನಿತೆಯರು ಚೊಚ್ಚಲ ಏಕದಿನ ವಿಶ್ವಕಪ್ ಕಿರೀಟವನ್ನ ಮುಡಿಗೆ ಏರಿಸಿಕೊಂಡಿದ್ದಾರೆ. ನವಿ ಮುಂಬೈನ ಡಾಕ್ಟರ್ ಡಿ.ವೈ. ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ 2025ರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನ ಭಾರತ ಸೋಲಿಸಿ ಚಾಂಪಿಯನ್ ಆಗಿದೆ. ಇದಾಗ್ತಿದ್ದ ಹಾಗೆ ಈ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಬಹುದೊಡ್ಡ ರೀತಿಯಲ್ಲಿ ಸಂಭ್ರಮಾಚರಣೆ ನಡೆದಿದೆ. ಇನ್ನು ಟೂರ್ನಿಯ ಉದ್ದಕ್ಕೂ ಕೂಡ ಗೆಲುವು ಸೋಲಿನ ಸಿಹಿ ಕಹಿ ಅನುಭವಿಸಿದ ಭಾರತದ ವನಿತೆಯರು ತವರಿನಲ್ಲಿ ವಿಶ್ವಕಪ್ ಗೆಲ್ಲುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತದ ಶಫಾಲಿ ವರ್ಮಾ 87 ರನ್ಗಳು, ದೀಪ್ತಿ ಶರ್ಮಾ 45 ರನ್ ಬಾರಿಸಿದ ಅರ್ಧಶತಕದ ನೆರವಿನಿಂದಾಗಿ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 298 ರನ್ಗಳನ್ನು ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ 246 ರನ್ಗಳನ್ನು ಅಷ್ಟೇ ಗಳಿಸೋದಕ್ಕೆ ಶಕ್ತವಾಯಿತು. ಇದರೊಂದಿಗೆ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನ 52 ರನ್ಗಳಿಂದ ಸೋಲಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನ ಪಡೆದುಕೊಂಡಿತು. ಭಾರತ ಚಾಂಪಿಯನ್ ಆಗೋದಕ್ಕೆ ಏನು ಪ್ರಮುಖ ಕಾರಣ ಅನ್ನೋದನ್ನ ನೋಡುವಂಥದ್ದಾದರೆ, ಆರಂಭಿಕ ಬ್ಯಾಟರ್ ಪ್ರತಿಕಾ ರಾವಲ್ ಗಾಯಗೊಂಡು ನಾಕೌಟ್ ಹಂತದಲ್ಲಿ ಟೂರ್ನಿಯಿಂದ ಹೊರಗುಳಿತಾರೆ. ಲೀಗ್ ಹಂತದಲ್ಲಿ ಪ್ರತಿಕಾ ರಾವಲ್ ಅದ್ಭುತ ಪ್ರದರ್ಶನ ಕೂಡ ಕೊಟ್ಟಿರ್ತಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಪ್ರತಿಕಾ ಬದಲಿಗೆ ಲೇಡಿ ಸೆಹ್ವಾಗ್, ಶಫಾಲಿ ವರ್ಮಾ ಅವರಿಗೆ ತಂಡದಲ್ಲಿ ಅವಕಾಶ ಕೊಡಲಾಗುತ್ತೆ. ಸಿಕ್ಕ ಅವಕಾಶವನ್ನ ಬಳಸಿಕೊಂಡ ಶಫಾಲಿ ಭಾರತದ ವಿಶ್ವಕಪ್ ಗೆಲುವಿನ ಕನಸನ್ನ ನನಸು ಮಾಡೋದಕ್ಕೆ ನೆರವಾದರು. ಇನ್ನು ಫೈನಲ್ ಪಂದ್ಯದಲ್ಲಿ ಶಫಾಲಿ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡರಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ಕೊಟ್ಟರು. ಬ್ಯಾಟಿಂಗ್ ನಲ್ಲಿ 87 ರನ್ಗಳನ್ನ ಗಳಿಸಿದರೆ ಬೌಲಿಂಗ್ ನಲ್ಲಿ ಪ್ರಮುಖ 2 ವಿಕೆಟ್ ಗಳನ್ನ ಪಡೆದುಕೊಂಡು ಮಿಂಚಿದ್ರು. ಇನ್ನು ಮಹಿಳಾ ಏಕದಿನ ವಿಶ್ವಕಪ್ 2025ರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ತಂಡದ ಪರ ಸ್ಮೃತಿ ಮಂದಣ್ಣ ಹಾಗೆ ಶಫಾಲಿ ವರ್ಮಾ ಜೋಡಿ ಮನಮೋಹಕವಾಗಿ ಆಟವನ್ನ ಆಡಿದ್ರು. ಈ ಜೋಡಿ 106 ಎಸೆತಗಳಲ್ಲಿ 104 ರನ್ಗಳನ್ನ ಕಲೆ ಹಾಕಿ ಭಾರತ ತಂಡಕ್ಕೆ ಉತ್ತಮ ಅಡಿಪಾಯವನ್ನ ಹಾಕೊಟ್ರು. ಹೀಗಾಗಿ ಭಾರತ ನಿಗದಿತ 50 ಓವರ್ಗಳಲ್ಲಿ 298 ರನ್ಗಳನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ದಾಖಲೆಯ ಜೊತೆಯಾಟ ಆಡಿದಂತ ಸ್ಮೃತಿ ಮಂದಣ್ಣ 58 ಎಸೆತದಲ್ಲಿ 8 ಬೌಂಡರಿ ನೆರವಿನಿಂದ 45 ರನ್ಗಳನ್ನ ಗಳಿಸಿ ಔಟ್ ಆದರೆ, ಶಫಾಲಿ 78 ಎಸೆತದಲ್ಲಿ 7 ಬೌಂಡರಿ ಹಾಗೂ 2 ಸಿಕ್ಸರ್ ನೆರವಿನಿಂದ 87 ರನ್ಗಳನ್ನ ಬಾರಿಸ್ತಾರೆ. ಭಾರತ ತಂಡದ ವಿಶ್ವಕಪ್ ಗೆಲುವಿನಲ್ಲಿ ಆಲ್ರೌಂಡರ್ ದೀಪ್ತಿ ಶರ್ಮಾ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಫೈನಲ್ ಪಂದ್ಯದಲ್ಲಿ ಸೊಗಸಾದ ಬ್ಯಾಟಿಂಗ್ ಮಾಡಿದಂತಹ ದೀಪ್ತಿ ಶರ್ಮಾ ಬೌಲಿಂಗ್ ನಲ್ಲೂ ಕೂಡ ಪಂದ್ಯಕ್ಕೆ ತಿರುವನ್ನ ತಂದುಕೊಟ್ರು. ಒಂದೇ ಓವರ್ನಲ್ಲಿ 2 ವಿಕೆಟ್ ಪಡೆದು ದಕ್ಷಿಣ ಆಫ್ರಿಕಾ ವಿಶ್ವಕಪ್ ಗೆಲುವಿನ ಕನಸಿಗೆ ಕೊಳ್ಳಿ ಇಟ್ರು. ಭಾರತವನ್ನ ಶತಕ ಸಿಡಿಸಿ ಕಾಡಿದಂತ ಹರಣಿಗಳ ನಾಯಕಿ ಲಾರಾ ಓಲ್ಡಾರ್ಡ್ ಅವರ ವಿಕೆಟ್ ಅನ್ನ ದೀಪ್ತಿ ಶರ್ಮಾ ಅವರು ಮೊದಲಿಗೆ ಪಡೆದುಕೊಳ್ತಾರೆ. ನಂತರ ಕೊಯ್ಲ್ ಟ್ರಯಾನ್ ಅವರನ್ನ ದೀಪ್ತಿ ಬಲಿ ಪಡೆದುಕೊಳ್ತಾರೆ. 2 ವಿಕೆಟ್ಗಳನ್ನ ಭಾರತದ 42ನೇ ಓವರ್ನಲ್ಲಿ ದೀಪ್ತಿ ಅವರು ಪಡೆದಿರುವಂತದ್ದು. ದೀಪ್ತಿ 9.3 ಓವರ್ನಲ್ಲಿ 38 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ಕಬಳಿಸ್ತಾರೆ. ಭಾರತ ಉತ್ತಮ ಆರಂಭ ಪಡೆದರೂ ಕೂಡ ಕೊನೆಯಲ್ಲಿ ಕೊಂಚ ಮಟ್ಟಿಗೆ ಮಂಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಭಾರತ ತಂಡದ ಇನ್ನಿಂಗ್ಸ್ ವೇಗವನ್ನ ರಿಚಾ ಘೋಷ್ ಅವರು ಹೆಚ್ಚಿಸ್ತಾರೆ. ಬಿರುಸಿನ ಬ್ಯಾಟಿಂಗ್ ಮಾಡಿದಂತಹ ರಿಚಾ ಘೋಷ್ ಭಾರತ ತಂಡ 298 ರನ್ಗಳನ್ನ ಗಳಿಸೋದಕ್ಕೆ ಸಹಾಯ ಆಗುತ್ತೆ. ಕೊನೆಯಲ್ಲಿ ರಿಚಾ ಘೋಷ್ 24 ಎಸೆತದಲ್ಲಿ 3 ಬೌಂಡರಿ ಮತ್ತು 2 ಸಿಕ್ಸರ್ಗಳ ನೆರವಿನಿಂದ 34 ರನ್ಗಳನ್ನ ಗಳಿಸಿ ಮಿಂಚಿರುವಂಥದ್ದು. ಇದಿಷ್ಟೇ ಅಲ್ಲ, ಭಾರತ ತಂಡ ಗೆದ್ದಿರುವ ಸಲುವಾಗಿ ಕ್ರಿಕೆಟ್ ಅಕಾಡೆಮಿಗಳು ಹಾಗೆ ಭಾರತ ಸರ್ಕಾರದಿಂದಲೂ ಕೂಡ ಬಹುದೊಡ್ಡ ಬಹುಮಾನದ ಮೊತ್ತ ಕೂಡ ಸಿಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಭಾರತದ ಸಂಭ್ರಮಾಚರಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.